ಮಾಹಿತಿ ಸಿಗ್ತಾ ಇದೆ. ಮುರ್ಗಿಕ್ಕಿ, ಮುಜಾಫರ್ಬಾದ್, ಬಹಾವಲ್ಪುರ್, ಕೋಟ್ಲಿ, ಚಾಕ್ ಅಮ್ರು, ಗುಲ್ಪುರ್, ಬಿಂಬರ್ನಲ್ಲಿ ಈ ದಾಳಿ ಆಗಿದೆ. ಏಪ್ರಿಲ್ 22ಕ್ಕೆ ಪಾಕ್ನ ಬೆಂಬಲಿತ ಉಗ್ರರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿಶಸ್ತ್ರಧಾರಿಗಳಾಗಿದ್ದ ನಮ್ಮ ಪ್ರವಾಸಕ್ಕೆ ಅಂತ ಹೋಗಿದ್ದ ನಮ್ಮ ನಾಗರಿಕರನ್ನ ಹತ್ಯೆ ಮಾಡಿದ್ರು ಏಪ್ರಿಲ್ 22ಕ್ಕೆ. ಆದ್ರೆ ಇದೀಗ ಆ 26 ಅಮಾಯಕರ ಜೀವ ಏನ್ ಹೋಗಿತ್ತೋ ಅದಕ್ಕೆ 70 ಉಗ್ರ ಜೀವ ತಗೊಂಡಿದ್ದೀವಿ. ಹಫೀಜ್ ಅಡಗುತಾಣ ಉಡಾಯಿಸಿರೋದು ನಮ್ಮ ರಫೇಲ್. ಪಾಕ್ ಮೇಲೆ ಭಾರತ ಪ್ರಯೋಗಿಸಿದಂತ ಅಸ್ತ್ರಗಳು ಯಾವುದು ಅನ್ನೋ ಕ್ಯೂರಿಯಾಸಿಟಿ ಸಹಜವಾಗಿಯೇ ಎಲ್ರಿಗೂ ಇರುತ್ತೆ. ನೋಡಿ, ಭಾರತೀಯ ವಾಯುಪಡೆ ರಫೇಲ್ ಜೆಟ್ ಯುದ್ಧ ವಿಮಾನದ ಬಳಿಕ ಸ್ಕಲ್ಫ್ ಕ್ಷಿಪಣಿಯನ್ನು ಉಡಾಯಿಸಿದೆ. ವಿಶೇಷ ಅಂದ್ರೆ ಹಫೀಜ್ ಸಯೀದ್ ಅಡಗುತಾಣದ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿರೋದು. ಪಾಕಿಸ್ತಾನಕ್ಕೆ ಚೀನಾ ನೀಡಿದ JF-17 ಯುದ್ಧ ವಿಮಾನವನ್ನ ಕೂಡ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನಕ್ಕೆ ಚೀನಾ ನೀಡಿತ್ತಲ್ಲ JF-17 ಯುದ್ಧ ವಿಮಾನ, ಅದನ್ನು ಕೂಡ ಹೊಡೆದುರುಳಿಸಲಾಗಿದೆ. ಭಾರತೀಯ ವಾಯುಪಡೆಯು ರಫೇಲ್ನ ಸ್ಕಾಲ್ಫ್ ಮಿಸೈಲ್ ಬಳಸಿ ದಾಳಿ ಮಾಡಿದೆ. ಜೊತೆಗೆ ಬ್ರಹ್ಮೋಸ್ ಮಿಸೈಲ್ ಮುಖಾಂತರವಾಗಿ ಕೂಡ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಪಾಕ್ ಟೆರರ್ ಕಂಟ್ರೋಲ್ ರೂಮ್ಗಳನ್ನ ಧ್ವಂಸ ಮಾಡಿರೋದು ಭಾರತ. ಪಾಕ್ ISI ಟೆರರ್ ಕಂಟ್ರೋಲ್ ರೂಮ್ ಅನ್ನು ಕೂಡ ಧ್ವಂಸ ಮಾಡಿದೆ. ಹ್ಯಾಮರ್ ಬಾಂಬ್ ಅನ್ನು ಬಳಸಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ಮಾಡಿರೋದು. ಪ್ರಮುಖವಾಗಿ ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆಯಿಂದ ಏರ್ ಸ್ಟ್ರೈಕ್ ಏನಾಗಿದೆ, ಇದು ಅಲ್ಲಿನ ಉಗ್ರರ ನೆಲೆಗಳು, ಹಾಗೇನೆ ಮದರಸಗಳು, ಉಗ್ರರ ಅಡಗುತಾಣಗಳು, ಅವರು ಎಲ್ಲಿಂದ ಕುತ್ಕೊಂಡು ಆಕ್ಟಿವ್ ಮಾಡ್ತಾ ಇದ್ರು, ಎಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕ್ತಾ ಇದ್ರು, ಅವುಗಳನ್ನ ಉಡೀಸ್ ಮಾಡಲಾಗಿದೆ. ಪ್ರಮುಖವಾಗಿ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ, LET, ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಎಂಬ ಈ 2 ಸಂಘಟನೆಗಳನ್ನು ಗುರಿಯಾಗಿಸಿಕೊಳ್ಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀವಿ, ನೋಡ್ತಾ ಇರಿ ಅನ್ನೋದನ್ನ ಭಾರತ ಹೇಳಿದೆ. ಆಲ್ರೆಡಿ ಯುದ್ಧದ ಭೀತಿ ಶುರುವಾಗಿ ಎಲ್ಲರ ಬಳಿ ಓಡೋ ಕೇಳ್ಕೊಳಕ್ ಶುರು ಮಾಡಿದ್ರು. ದಯವಿಟ್ಟು ಯುದ್ಧ ಮಾಡಬೇಡಿ ಅಂತ ಹೇಳಿ ಅಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ಯುದ್ಧ ಆಗಲ್ಲ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದವರಿಗೆ ಯುದ್ಧ ಹೆಂಗ ಮಾಡಬೇಕು ಅನ್ನೋದನ್ನ ತಿಳಿಸಲಾಗಿದೆ. ಇಲ್ಲಾಗಿರೋದು ಇಷ್ಟೇ. ಯುದ್ಧ ಭಾರತ ಮಾಡುತ್ತೋ ಮಾಡಲ್ವಾ, ಮಾಡುತ್ತಾ ಮಾಡಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಅವರದ್ದೇ ವಾಯು ನೆಲೆಗೆ ನುಗ್ಗಿ ಹೊಡೆದಿರುವಂಥದ್ದು. ನೋಡಿ, ಈ ಹಿಂದಿನ ಅಟ್ಯಾಕ್, ಈ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ವಾ, ಆ ಸಂದರ್ಭದಲ್ಲಿ ಬಾಲ್ಕೋಟ್ ಅನ್ನ ಮಾತ್ರ ಟಾರ್ಗೆಟ್ ಮಾಡಿದ್ವಿ. ನಾವು ಅದಕ್ಕೂ ಪ್ರತಿಕಾರವನ್ನ ತೀರಿಸಿಕೊಂಡಿದ್ವಿ. ಪುಲ್ವಾಮಾ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಮ್ಮ ಸೇನೆಯನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಬಾಲ್ಕೋಟ್ ಮೇಲೆ ಮಾತ್ರ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಆದ್ರೆ ಪಹಲ್ಗಾಮ್ನ ಅಟ್ಯಾಕಿಗೆ ಪ್ರತ್ಯುತ್ತರ 9 ಕಡೆಯಲ್ಲಿ ಅಟ್ಯಾಕ್ ಮಾಡಿದ್ರು. ಈಗಾಗ್ಲೇನೆ ಭಾರತ ಪ್ರೆಸ್ ಮೀಟ್ ಅನ್ನ ಮಾಡಿ ಹೌದು ನಾವು ಮಾಡಿದ್ದೀವಿ ಅನ್ನೋದನ್ನು ತಿಳಿಸಲಾಗಿದೆ. ಆದ್ರೆ ನಾವು ಯಾರ ಮೇಲೆ ಟಾರ್ಗೆಟ್ ಮಾಡಿದ್ವಿ ಅಂತ ಅಂದ್ರೆ ಅದು ಉಗ್ರ ನೆಲೆಗಳು ಮೇಲೆ ನಾವು ಟಾರ್ಗೆಟ್ ಮಾಡಿದ್ವಿ. ಇಲ್ಲಿ ಪಾಕಿಸ್ತಾನದ ಸೇನೆಗಾಗ್ಲಿ ಪಾಕಿಸ್ತಾನದ ನಾಗರಿಕರಾಗ್ಲಿ ನಾವು ಅವ್ರನ್ನ ಟಾರ್ಗೆಟ್ ಮಾಡಿಯೇ ಇಲ್ಲ. ನಮಗೆ ತೊಂದರೆ ಕೊಡ್ತಾ ಇದ್ದಿದ್ದು ಉಗ್ರರು. ಹೆಂಗೋ ಪಾಕಿಸ್ತಾನ ಡ್ರಾಮಾ ಮಾಡ್ತಿತ್ತಲ್ಲಪ್ಪ, ನಾವು ಮಾಡಿಲ್ಲ, ನಮಗೆ ಗೊತ್ತಿಲ್ಲ, ಸಾಕ್ಷಿ ಕೊಡಿ ಅಂತ. ಆ ಕಾರಣಕ್ಕಾಗಿ ಇಲ್ಲಿ ಇನ್ನೊಂದು ಗಮನಿಸಿ, ಪ್ರತಿ ಬಾರಿ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಪಾಕಿಸ್ತಾನ ಹೇಳ್ತಿದ್ದು ಒಂದೇ, ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ, ನಾವು ಮಾಡಿಲ್ಲ, ನಾವು ಮಾಡಿಲ್ಲ. ಆದ್ರೆ ನಾವು ಭಾರತೀಯರ ಆ ತರ ಅಲ್ಲ, ಎದೆ ಒಪ್ಪಿಸ್ಕೊಂಡು ಹೇಳ್ತಾ ಇದ್ದೀವಿ, ಇದು ನಾವೇ ಮಾಡಿದ್ದು ಇದು ಅನ್ನೋದನ್ನ ತನ್ನ ಮಿತ್ರ ರಾಷ್ಟ್ರಗಳಿಗೆ ತಿಳಿಸಲಾಗಿದೆ ಆಲ್ರೆಡಿ ಭಾರತ. ಹೌದು, ಹಿಂಗೊಂದು ಅಟ್ಯಾಕ್ ಮಾಡಿದ್ದೀವಿ, ಈ ರೀಸನ್ಗೆ ಮಾಡಿದ್ದೀವಿ, ಇಂತಿಂತಲ್ಲಿ ಮಾಡಿದ್ದೀವಿ ಅನ್ನೋದನ್ನ. ಅದ್ರಲ್ಲೂ ಈಗ ಮಾನ ಮರ್ಯಾದೆ ಹೋಗ್ತಾ ಇದೆ ಪಾಕಿಸ್ತಾನದವರು. 9 ಕಡೆ ಅಟ್ಯಾಕ್ ಆಗಿಲ್ಲ, ಆಗಿರೋದು 5 ಕಡೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಭಾರತದ ನಮ್ಮ ಸೇನೆ
ಉತ್ತರ ಕೊಡ್ತಾ ಇರೋದು 9 ಕಡೆ. ಈಗ ಅಟ್ಯಾಕ್ ಮಾಡಿದವ್ರಿಗೆ ಗೊತ್ತಿರುತ್ತಲ್ಲ ಎಲ್ಲೆಲ್ಲಿ ಮಾಡಿದ್ದೀವಿ ಅಂತ. 9 ಕಡೆ ಅಟ್ಯಾಕ್ ಮಾಡಿದ್ದೀವಿ ಅಂತ. ಸುಬಾನಲ್ಲ ಮಸೀದಿಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಇದೇ ಮಸೀದಿಯಲ್ಲಿ ನಡೀತಾ ಇತ್ತು ಉಗ್ರರ ಚಟುವಟಿಕೆಗಳು. ಮದರಸವನ್ನ ಟಾರ್ಗೆಟ್ ಮಾಡಲಾಗಿದೆ. ಬಹವಲ್ಪುರ್ ಗುರಿಯಾಗಿಸಿ ಭಾರತೀಯ ಸೇನೆ ಈ ಒಂದು ದಾಳಿಯನ್ನ ಮಾಡಿದೆ. ಸುಬಾನಲ್ಲ ಮಸೀದಿಯನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಎಲ್ಲೆಲ್ಲಿ ಇವ್ರು ಕುತ್ಕೊಂಡು ಸ್ಕೆಚ್ ಹಾಕ್ತಾ ಇದ್ರು, ಯಾವ್ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅಂತ, ಎಲ್ಲೆಲ್ಲಿ ಪ್ರಚೋದನೆ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಎಲ್ಲರ ಬ್ರೈನ್ ವಾಶ್ ಮಾಡ್ತಾ ಇದ್ರು, ಮೊದಲು ಅಲ್ಲಿಯೇ ಅಟ್ಯಾಕ್ ಅನ್ನ ಮಾಡಿರೋದು. ಯಾಕಂದ್ರೆ ಈ ಒಂಥರ ರಕ್ತ ಪಿಪಾಸುಗಳು, ಒಂದೊಂದು ಸಾಯಿಸಿದ್ರೆ ಇನ್ನೊಂದು ಹುಟ್ಟುತ್ತೆ ಅನ್ನೋ ತರದವುಗಳು. ಹಾಗಾಗಿ ಮಾಸ್ ಆಗಿ ಸಾಲಿಡ್ ಆಗಿ ಉಡಿಸ್ ಮಾಡಬೇಕು ಅಂತಾನೆ ಈ ಪ್ಲಾನ್ ಅನ್ನ ಮಾಡಿದ್ದೀವಿ. ನಮ್ಮ ವಾಯುಸೇನೆ, ಭೂಸೇನೆ, ನೌಕಾ 3 ಕಡೆಯಿಂದಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಕಳೆದ 10-11 ದಿನಗಳಿಂದಲೂ ಕೂಡ ಪ್ರಾಕ್ಟೀಸ್ ಆಗ್ತಾ ಇದೆ. ನಿಮ್ಮ ವಿಜುವಲ್ಸ್ ಗಳನ್ನ ಕೂಡ ನೀವು ಗಮನಿಸಿದ್ರಿ. ಹೇಗೆ ಅಟ್ಯಾಕ್ ಮಾಡಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರಾಕ್ಟೀಸ್ ಆಗ್ತಾ ಇದೆ. ರಾತ್ರಿಯ ವೇಳೆಯಲ್ಲಿ ಹೆಂಗ್ ಲ್ಯಾಂಡ್ ಆಗಬೇಕು, ರಾತ್ರಿಯ ವೇಳೆಯಲ್ಲಿ ಫ್ಲೈಯಿಂಗ್ ಹೆಂಗ್ ಮಾಡಬೇಕು, ರಾತ್ರಿಯ ವೇಳೆಯಲ್ಲಿ ಮಿಸೈಲ್ ಅಟ್ಯಾಕ್ ಹೆಂಗ್ ಮಾಡಬೇಕು, ಎಲ್ಲವೂ ಕೂಡ ಪ್ರಾಕ್ಟೀಸ್ ಆಗ್ತಾ ಇದೆ. ಯಾಕೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ನಮ್ಗಳಿಗೆ. ಇದು ಪ್ರತಿಯೊಬ್ಬ ಭಾರತೀಯರು ಬಯಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು, ಅಮಿತ್ ಶಾ ಅವರು ಕೂಡ ಹೇಳಿದ್ರು, ರಕ್ಷಣಾ ಸಚಿವರು ಕೂಡ ಹೇಳಿದ್ರು, ಮಾಡಿಯೇ ಮಾಡ್ತೀವಿ, ತೋರಿಸ್ತೀವಿ, ತೀರಿಸ್ತೀವಿ ಅಂತ. ನಮ್ಮ ಭಾರತೀಯ ಪ್ರಜೆಗಳಿಗೆ ಏನ್ ಬಯಸ್ತಾ ಇದ್ದಾರೋ ಅದಾಗೆ ಆಗತ್ತೆ ಅಂತ ಹೇಳಿದ್ರು. ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ರೆಡಿ ಟು ಫೈಟ್, ಯಾವಾಗ ಫೈಟ್, ಪ್ರತೀಕಾರ ಯಾವಾಗ? ಈ ತರದನ್ನ ಟ್ಯಾಗ್ಲೈನ್ ಕೊಟ್ಕೊಂಡು ನಾವುಗಳು ಕೂಡ ಕಾಯ್ತಾ ಇದ್ವಿ. ಯಾಕಂದ್ರೆ ಆಗ್ಬೇಕಾಗಿತ್ತಲ್ಲ ಅಟ್ಯಾಕು, ಪ್ರತೀಕಾರ ತೀರಿಸ್ಕೊಳ್ಬೇಕಾಗಿತ್ತಲ್ಲ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದಕ್ಕೆ ಮೊದಲು ಕೊಟ್ಟಿದ್ದು ಮಾಸ್ಟರ್ ಸ್ಟ್ರೋಕ್ ಸಿಂಧು ನದಿ ಸ್ಟಾಪ್ ಮಾಡಿದ್ರು. ನೋಡಿ, ಈ ಸಿಂಧು ಅನ್ನೋ ಹೆಸರೇ ಕೇಳೋದಕ್ಕೆ ಖುಷಿ ಆಗ್ತಾ ಇದೆ. ಅದಾದ್ಮೇಲೆ ಈ ಒಂದು ಅಟ್ಯಾಕ್ ನ ಹೆಸರು ಸಿಂಧೂರ್. ಭಾರತ ಯಾವ ರೀತಿಯಾಗಿ ಉತ್ತರ ಕೊಡ್ಬೇಕಾಗಿತ್ತು ಆ ತರದ ಉತ್ತರ ಕೊಟ್ಟಿತ್ತು. ಹೋಗ್ ಮೋದಿಗೆ ಹೇಳಿ ಅಂತ ಹೇಳಿದ್ರಲ್ಲ, ಮೋದಿಗೆ ಹೇಳಿದ್ದಕ್ಕೆ ಈಗ ಆಗಿರ. ಮೋದಿ ಅವ್ರಿಗೆ ಹೇಳ್ತಿದ್ರು ಆಗ್ತಿತ್ತು, ಕಾರಣ ಅವರು ಭಾರತದ ಪ್ರಧಾನಿ, ಭಾರತದ ಪ್ರತಿಯೊಬ್ಬ ಪ್ರಜೆಗಳನ್ನ ನೋಡ್ಕೊಳ್ಳುವಂಥದ್ದು, ಅವ್ರಿಗೇನು ಆಗದೆ ಇರೋ ತರ ಮಾಡುವಂಥದ್ದು ಅವರ ಕರ್ತವ್ಯ. ಧರ್ಮ ಕೇಳಿ ಹೊಡೆದ್ರ ನೀವು? ಧರ್ಮ ಕೇಳಿ ಹಿಂದೂ ರಾಷ್ಟ್ರ ಹಿಂದೂಸ್ತಾನ ಅಂತ ಕರೆಸಿಕೊಳ್ಳಲು ಬಂದು ಧರ್ಮ ಕೇಳಿ ಹೊಡೆದಿದ್ರ? ನಮ್ಮ ಧರ್ಮದ ಸಂಕೇತಗಳಲ್ಲಿ ಸಿಂಧೂರ ಪ್ರಮುಖವಾದದ್ದು. ಶಿವಮೊಗ್ಗದ ಮೃತ ಮಂಜುನಾಥ್ ಅವರ ಪತ್ನಿ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮನ್ನ ನೋಡಿ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಹಣೆಯಲ್ಲಿರೋ ಸಿಂಧೂರ, ಕೈಯಲ್ಲಿರೋ ಬಳೆ, ಇದನ್ನೆಲ್ಲ ನೋಡಿ ನೋಡಿ ಅಟ್ಯಾಕ್ ಮಾಡ್ತಾ ಇದ್ರು ಹಿಂದೂಗಳು ಅಂತ ಗೊತ್ತಾಗಿ ಅಂತ. ಅದಕ್ಕೇನೆ ಈ ಹೆಸರು ಇಟ್ಟಿರೋದು, ಸಿಂಧೂರ್ ಅನ್ನುವಂತ ಹೆಸರು ಇಟ್ಟಿರೋದು ಇದೇ ರೀಸನ್. ಸಿಂಧೂ ನದಿಯನ್ನ ಯಾವಾಗ ನಾವು ನೀರು ಬಿಡೋದಿಲ್ಲ ಅಂತ ಕ್ಲೋಸ್ ಮಾಡಿದ್ರು, ಆಗ್ಲೇ ಒಂದು ಸುಳಿವು ಸಿಕ್ಕಿತ್ತು, ಸಿಂಧು ಅನ್ನೋ ಹೆಸರಿನಲ್ಲಿ ಏನೋ ಒಂದು ಆಗ್ತಾ ಇದೆ ಅಂತ. ಇನ್ಯಾವತ್ತೂ ಭಾರತದೊಳಗೆ ನುಗ್ಗಬಾರದು, ಧರ್ಮ ಕೇಳಬಾರದು. ಅದು ಕಾಮನ್ ಸೆನ್ಸ್. ಭಾರತದಲ್ಲಿ ಯಾರು ಇರ್ತಾರೆ, ಯಾರು ಇರಬೇಕು ಅನ್ನೋದು. ಪಾಕಿಸ್ತಾನ ಬೆಲೆ ತರ್ತಾ ಇರೋದು ಇದಷ್ಟೇ ಅಲ್ಲ, ಇದು ಜಸ್ಟ್ ಟ್ರೇಲರ್ ಅಥವಾ ಪ್ರೊಮೋ ಅಷ್ಟೇ. ಇನ್ನು ಪಿಕ್ಚರ್ ಬಾಕಿ ಇದೆ. ಆ ಪಿಕ್ಚರ್ಗಾಗಿ ನಾವುಗಳು ಕಾಯ್ತಾ ಇದ್ವಿ. ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂತ ಅಂದ್ರೆ ಇವರ ವರ್ತನೆ, ಇವರ ಆಕ್ರಮಿತ ಬುದ್ಧಿ ಏನಿದೆ ಅದು ಮೆತ್ತೆ ಮೇರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ವಿಶ್ವಸಂಸ್ಥೆ ಮುಂದೆ ತಲೆ ಬಗ್ಗಿಸಿ ನಿಂತಿತ್ತು. ಅಟ್ಯಾಕ್ ಮಾಡ್ತೀರಾ ನೀವು, ಅಟ್ಯಾಕ್ ಮಾಡಿದ್ದೀರಾ ನೀವು ಅನ್ನುವಂಥ ವಿಶ್ವಸಂಸ್ಥೆಯ ಪ್ರಶ್ನೆಗೆ ಪಾಕಿಸ್ತಾನ ತಲೆ ಬಗ್ಗಿಸ್ಕೊಂಡು ಕೂತಿತ್ತು. ಸಾಕ್ಷಿ ಕೇಳ್ತಾ ಇದ್ರಲ್ಲ, ನಾವೇ ಅಟ್ಯಾಕ್ ಮಾಡಿಸಿದ್ದಕ್ಕೆ ಏನ್ ಸಾಕ್ಷಿ ಇದೆ ಅಂತ ಕೊಟ್ಟಿದ್ದೀವಿ ನೋಡಿ, ಸಾಕ್ಷಿ ತಗೊಳ್ಳಿ. ಸುಮ್ನೆ ಅಂತೂ ನಾವು ಅಟ್ಯಾಕ್ ಮಾಡಲ್ಲ, ನೀವು ಅಟ್ಯಾಕ್ ಮಾಡಿದ್ದಕ್ಕೆ ನಾವು ಪ್ರತ್ಯುತ್ತರವನ್ನ ಕೊಟ್ಟಿದ್ದೀವಿ ಅನ್ನುವಂತ ಸಾಕ್ಷಿ ವಾಪಸ್ ತಿರುಗಿಸ್ಕೊಟ್ಟಿದ್ದೀವಿ. ಕೇಳ್ತೀರಾ ಇನ್ನು ಸಾಕ್ಷಿ ಬೇಕು ಅಂತ ಕೇಳ್ತೀರಾ? ಇನ್ನು
ಬೇಕಾದ್ರೆ ಹೇಳಿ. ಈ 9 ನೆಲೆಯನ್ನ ಏನ್ ಟಾರ್ಗೆಟ್ ಮಾಡಲಾಗಿದೆ ಉಗ್ರರದು, ಇದು 90 ಆಗ್ಬೇಕು ಅನ್ನೋದು ನಮ್ಮ ಬಯಕೆ. 90ಕ್ಕೂ ಹೆಚ್ಚು ಉಗ್ರರ ನೆಲೆಗಳು ಪಾಕಿಸ್ತಾನದಲ್ಲಿ ಇದೆ. ಅದೆಲ್ಲವನ್ನ ಕೂಡ ಉಡಿಸ್ ಮಟಾಶ್ ಮಾಡಬೇಕು ಅನ್ನೋದು ನಮ್ಮ ಬಯಕೆ ಕೂಡ ಹೌದು. ಯಾಕಂದ್ರೆ ನಮ್ಮದೇ ದೇಶದ ಸ್ವರ್ಗ ಅಂತ ಕರೆಸ್ಕೊಳ್ಳುವಂತ ಕಾಶ್ಮೀರಕ್ಕೆ ನಾವುಗಳು ಹೋಗಂಗಿಲ್ಲ ಅಂತಂದ್ರೆ ಹೆಂಗ್ ಸ್ವಾಮಿ? ನಮ್ಮ ದೇಶದಲ್ಲಿ ಓಡಾಡೋದಕ್ಕೆ ಸ್ವಾತಂತ್ರ್ಯ ನಮಗಿಲ್ವಾ? ನಾವು ಬಂದು ಪಾಕಿಸ್ತಾನದಲ್ಲಿ ಓಡಾಡ್ತಾ ಇದ್ದಿದ್ದು ನಮ್ಮದೇ ದೇಶದಲ್ಲಿ. ನಮಗೆ ಸ್ವಾತಂತ್ರ್ಯ ಇಲ್ದ ತರ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ನೀವು ವಿಂಡೋದಲ್ಲಿ ಗಮನಿಸ್ತಾ ಇದ್ರ ಸುಟ್ಟು ಕರ್ಕಲಾಗಿರೋದು ಇದು ಉಗ್ರರ ನೆಲೆಗಳು, ಉಗ್ರರು ವಾಸ ಮಾಡ್ತಾ ಇದ್ದಂತ ಮನೆಗಳು, ಹಾಗೇನೆ ಮದರಸಗಳು, ಹಾಗೇನೆ ಮಸೀದಿ. ಯಾಕೆ ಮದರಸ ಮತ್ತು ಮಸೀದಿಯನ್ನ ಅಟ್ಯಾಕ್ ಮಾಡಲಾಗಿದೆ ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಕ್ಲಾರಿಟಿ ಇದೆ. ಅಲ್ಲಿಗೆ ಉಗ್ರರನ್ನು ಉತ್ಪತ್ತಿ ಮಾಡೋದು ಅಂತಾರಲ್ಲ, ಆ ಕೆಲಸ ಮಾಡ್ತಾ ಇದ್ರು. ಬ್ರೈನ್ ವಾಶ್ ಮಾಡೋದು, ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು, ಅದೆಲ್ಲವನ್ನ ಮಾಡ್ತಾ ಇದ್ದಿದ್ದು ಅದೇ ಜಾಗಗಳಲ್ಲಿ. ಆ ಕಾರಣಕ್ಕಾಗಿ ಅದೇ ಜಾಗಗಳನ್ನ ಈಗ ಉಡಿಸ್ ಮಾಡಿರೋದು. ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಣೆಗೆ ಗುಂಡಿಟ್ಟು 26 ಅಮಾಯಕರ ಸಿಂಧೂರ ಅಳಿಸಿದ ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿರೋದು ಈ ರೀತಿಯಾಗಿ. ಭಾರತೀಯ ಸೇನೆ ಮತ್ತು ವಾಯುಪಡೆ ನಡೆಸಿದಂತ ಮಿಡ್ ನೈಟ್ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ನಿದ್ರೆ ಮಾಡ್ತಾ ಇದ್ದಿದ್ದು ಬೆಚ್ಚು ಬಿದ್ಬಿಟ್ಟಿದೆ. ಸುಮಾರು ಒಂದು 10-12 ದಿನದಿಂದ ಪಾಕಿಸ್ತಾನ ನಿದ್ರೆ ಮಾಡ್ತಿರ್ಲಿಲ್ಲ. ಆಕ್ಚುಲ್ ಆಗಿ ಗೊತ್ತಿತ್ತು, ಭಾರತದವರು ಸರಿಯಾಗಿ ಕೊಡ್ತಾರೆ, ಯಾವಾಗ ಏನು ಹೇಗೆ ಅನ್ನೋದು ಗೊತ್ತಿಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿತ್ತು. ವಾಯುಪಡೆಯಿಂದ ಅಟ್ಯಾಕ್ಗಳನ್ನ ಮಾಡಲಾಗ್ತಾ ಇತ್ತು. ಪಾಕ್ಗೆ ಚೀನಾ ನೀಡಿದಂತ ಯುದ್ಧ ವಿಮಾನ JF-17 ಅನ್ನ ಉಡೀಸ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ತಕ್ಕದಾದಂತ ಉತ್ತರವನ್ನ ಕೊಡಬೇಕು ಅಂತ ಭಾರತ ಏನ್ ಅನ್ಕೊಂಡಿತ್ತು ಅದನ್ನು ಮಾಡಿ ತೀರಲಾಗಿದೆ. ಪ್ರತಿಯೊಬ್ಬ ಭಾರತೀಯರು ಕೂಡ ಇದನ್ನ ಬಯಸ್ತಾ ಇದ್ರು, ಈ ಅಟ್ಯಾಕ್ ಆಗ್ಬೇಕು ಅಂತ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಪುಲ್ವಾಮಾ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಕೇವಲ ಬಾಲ್ಕೋಟ್ ಅನ್ನ ಮಾತ್ರ ನಾವು ಅಟ್ಯಾಕ್ ಮಾಡಿದ್ವಿ. ಬಾಲ್ಕೋಟ್ ಮಾತ್ರ, POK ಮಾತ್ರ ನಮ್ಮ ಟಾರ್ಗೆಟ್ ಆಗಿತ್ತು. ಈವರೆಗಿನ ಈ ಹಿಂದಿನ ಏರ್ ಸ್ಟ್ರೈಕ್, ಸರ್ಜಿಕಲ್ ಏರ್ ಸ್ಟ್ರೈಕ್ ಅದೆಲ್ಲದರಲ್ಲೂ POK ಮಾತ್ರ ಸೀಮಿತ ಆಗಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮಾತ್ರ ನಾವು ಅಟ್ಯಾಕ್ ಗಳನ್ನ ಸೀಮಿತಪಡಿಸಿದ್ವಿ. ಆದ್ರೆ ಈಗ ಪಾಕಿಸ್ತಾನದ ವಾಯು ನೆಲೆ ಒಳಗೆ ನುಗ್ಗಿ ಹೊಡೆದಿರುವಂತ ಕೆಲಸವನ್ನ ಭಾರತ ಮಾಡ್ತಾರೆ. ಅವತ್ತಿನ ದಾಳಿ ಏನು ಪುಲ್ವಾಮಾ ಅಟ್ಯಾಕ್ಗೆ ಬಾಲ್ಕೋಟ್ ಮಾತ್ರ ಟಾರ್ಗೆಟ್ ಆಗಿತ್ತು. ಈಗ ಪಹಲ್ಗಾಮ್ ಅಟ್ಯಾಕ್ಗೆ 9 ಉಗ್ರರ ನೆಲೆಗಳು ಟಾರ್ಗೆಟ್ ಆಗಿರೋದು. ಇದು 9 ಇದ್ದು 90 ಆಗ್ಲಿ ಅನ್ನೋದು ನಮ್ಮ ಆಸೆ. 70 ಉಗ್ರರು ಅಂತ ಇಲ್ಲಿವರೆಗಿನ ಮಾಹಿತಿ ಸಿಗ್ತಾ ಇದೆ. 70 ಉಗ್ರರು ಡೆಡ್ ಆಗಿದ್ದಾರೆ ಅಂತ. ಇದು 170, 270, 370 ಆಗ್ಬೇಕು ಅನ್ನೋದು ಕೂಡ ನಮ್ಮ ಬಯಕೆ. ಅಮಾಯಕ ಜೀವಗಳನ್ನ, ನಿಶಸ್ತ್ರಧಾರಿಗಳನ್ನ ಹುಡುಕಿ ಧರ್ಮ ಯಾವುದು ಅಂತ ಕೇಳಿ ಹೊಡೆದ್ರಲ್ಲ, ಅದಕ್ಕೆ ತಕ್ಕ ಉತ್ತರವನ್ನ ಭಾರತೀಯ ಸೇನೆ ಕೊಡ್ತಾ ಇರೋದು. ಇವತ್ತು ನಾವೆಲ್ಲರೂ ಒಂದು ಕ್ಯೂರಿಯಾಸಿಟಿಲಿ ಇದ್ವು, ಏನ್ ಹೇಳಿ, ಮಾಕ್ ಡ್ರಿಲ್ ನಡೆಯುತ್ತೆ, ಅದು ನೋಡ್ಬೇಕು ಅನ್ನುವಂತ ಖುಷಿಲಿದ್ವು. ಯಾಕಂದ್ರೆ 54 ವರ್ಷದ ಹಿಂದೆ ಮಾಕ್ ಡ್ರಿಲ್ ನಡೆದಿತ್ತು. ಹಾಗಾಗಿ ಆಗ ಎಷ್ಟು ಜನ ನಾವು ಯುದ್ಧ ನೋಡು ಇರ್ಲಿಲ್ಲ, ಹೆಂಗ್ ನಡೆಯುತ್ತೆ ಅನ್ನೋದು ಅನುಭವವೂ ಇರ್ಲಿಲ್ಲ. ಹಾಗಾಗಿ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ ಅಂದ್ರೆ ಯುದ್ಧಕ್ಕೆ ಸಿದ್ಧತೆ ಆಗೋದು, ಯುದ್ಧ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ಇವತ್ತು ಅಂತ. ಓಕೆ, ಯುದ್ಧ ಹೆಂಗ್ ನಡೀಬಹುದು ನೋಡೋಣ ಅಂತ ಕಾತರರಾಗಿದ್ವಿ. ಮಾಕ್ ಡ್ರಿಲ್ ಏನ್ ಬೇಡ, ಡೈರೆಕ್ಟ್ ಯುದ್ಧನೇ ಮಾಡ್ತೀವಿ ನೋಡಿ ಅಂತ ನಮ್ಮ ಭಾರತೀಯರಿಗೂ ಕೂಡ ಸರ್ಪ್ರೈಸ್ ಕೊಟ್ಟಿದ್ದಾರೆ ನಮ್ಮ ಭಾರತ ಸೇನೆ. ಇದಕ್ಕಿಂತ ಇನ್ನೇನು ಬೇಕು? ಈಗಾಗಲೇ ಭಾರತದ ಮಿತ್ರ ರಾಷ್ಟ್ರಗಳಿಗೂ ಕೂಡ ಸಂದೇಶವನ್ನು ಕೊಡಲಾಗಿದೆ. ಹೌದು, ನಾವು ಈ ತರದೊಂದು ಅಟ್ಯಾಕ್ ಮಾಡಿದ್ದೀವಿ, ಆದ್ರೆ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಕೇವಲ ಉಗ್ರರು. ಪಾಕಿಸ್ತಾನದ ಸೇನೆಯನ್ನಾಗ್ಲಿ, ಪಾಕಿಸ್ತಾನದ ನಾಗರಿಕರನ್ನಾಗ್ಲಿ ಅವ್ರು ಮಾಡಿದ್ರಲ್ಲ ರಣ ಹೇಡಿ ಬುದ್ಧಿ. ನಮ್ಮ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ದು, ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ದು, ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದು ಅದ್ಯಾವುದನ್ನು ನಾವು ಮಾಡಿಲ್ಲ. ಆ ಥರ ಜಾಯಮಾನ ಭಾರತಕ್ಕೆ ಇಲ್ಲೂ ಇಲ್ಲ. ಭಾರತ ಟಾರ್ಗೆಟ್ ಮಾಡಿರೋದು ಓನ್ಲಿ ಉಗ್ರರನ್ನ ಮಾತ್ರ. ಉಗ್ರರ ನೆಲೆಗಳ ಮೇಲೆ ದಾಳಿ ಹಿನ್ನೆಲೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸ್ತಾರೆ.
ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗಾಗಲೇ ಸೇನೆ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಅಜಿತ್ ದೋವಲ್ ಮುಖಾಂತರವಾಗಿ ಪ್ರತಿಯೊಂದು ಮಾಹಿತಿ ಪಡ್ಕೊಂಡಿದ್ದಾರೆ. ಪಿನ್ ಟು ಪಿನ್ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ಸೇನಾ ಕಾರ್ಯಾಚರಣೆ ಹೇಗಾಯ್ತು, ಏನು ಎತ್ತ ಆ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಇದೀಗ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಸರ್ವಪಕ್ಷ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕರೆದಿರುವಂತದ್ದು. 11 ಗಂಟೆಗೆ ಇವತ್ತೊಂದು ಭದ್ರತಾ ಮಂಡಳಿಯ ಮೀಟಿಂಗ್ ಕೂಡ ಆಗಿದೆ. ಸೊ ಅಲ್ಲಿ ಏನ್ ನಿರ್ಧರಿಸ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈ ಹಿಂದಿನ ಅಟ್ಯಾಕ್ಗಳು ಏನಾಗಿತ್ತಲ್ಲ, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಬೇರೆ ಬೇರೆ ಸ್ಟ್ರೈಕ್ಗಳು ಏನಾಗಿತ್ತಲ್ಲೋ ಆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆನ್ ಟು ಪೆನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಅಪ್ಡೇಟ್ ಪಡ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಉಗ್ರರ ನೆಲೆಗಳ ಮೇಲೆ ದಾಳಿಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಸಭೆಯನ್ನ ಕರೀತಾ ಇರೋದು. ಸರ್ವಪಕ್ಷ ಸಭೆ, ಇದರ ಜೊತೆಗೆ ಭದ್ರತಾ ಮಂಡಳಿಯ ಸಭೆ ಕೂಡ ಇದೆ. ಆ ಸಭೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳ್ತಾರೆ, ಏನು ಎತ್ತ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಈ ಅಟ್ಯಾಕ್ ಸಂದರ್ಭದಲ್ಲಿ ನಿಮ್ಮ ಮೋದಿಗೆ ಹೋಗಿ ಹೇಳುವಂತ ಉಗ್ರ ಏನು ಮಾತಾಡಿದ್ದೋ ಹೇಳಿದ್ದೋ ಅದಕ್ಕೆ ಉತ್ತರ ಸಿಕ್ಕಿದೆ ಈಗ. भाई मैं यहाँ पे इनकी मदद कर रहा हूँ, वरना मैं जाता, और मेरा घर थोड़ा सा दूर है यहाँ से. हाँ नो सर ना 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 यात मज नो छान कम नजर बस